ಎಲ್ಲರಿಗೂ ನಮಸ್ಕಾರ. ನೋಡಿ ಫ್ರೆಂಡ್ಸ್, ನಾವು ಗಾಡಿ ವೆಹಿಕಲ್ಸ್ ಎಲ್ಲ ಇಟ್ಕೊಂಡಿರ್ತೀವಿ. ಬಟ್ ಯಾವ್ದು ಪಾಲಿಸಿ ಮಾಡಬೇಕು ಹೆಂಗೆ ಅಂತ ಏನು ಗೊತ್ತಿರಲ್ಲ. ನಾವೇನು ಮಾಡ್ತೀವಿ, ಯಾರೋ ಹೇಳಿದ್ರು ಅಂತ ಹೋಗ್ತೀವಿ, ಹೋಗಿ ಮಾಡಿಸ್ಕೊಂಬರ್ತೀವಿ. ಬಟ್ ಕೆಲವೊಂದರಲ್ಲಿ ಏನಂತ ಕೆಲವೊಬ್ಬರು ಥರ್ಡ್ ಪಾರ್ಟಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಕೆಲವೊಬ್ಬರು ಕಾಂಪ್ರಹೆನ್ಸಿವ್ ಫಸ್ಟ್ ಪಾರ್ಟಿ ಇರುತ್ತೆ, ಬಂಪರ್ ಇರುತ್ತೆ ಅಂತ ಹೇಳಿ ಮಾಡಿಸಿರ್ತಾರೆ. ಬಟ್ ನಾವು ಪಾಲಿಸಿಯಲ್ಲಿ ಏನಿರುತ್ತೆ ಅನ್ನೋದೇ ಗೊತ್ತಿರಲ್ಲ. ಅದಕ್ಕೆ ಕೆಲವೊಬ್ಬರು ಹೇಳ್ತಾರೆ ಗೌರ್ಮೆಂಟ್ ಪಾಲಿಸಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಕೆಲವೊಬ್ಬರು ಆ ಕಂಪ್ನಿ ಬೆಟರ್ ಇರುತ್ತೆ ಅಂತ ಹೇಳ್ತಾರೆ. ನೋಡಿ ಫ್ರೆಂಡ್ಸ್, ಮಾಡ್ಕೊಳ್ಳಿದೆ ಏನಿದೆ ಮಾಡ್ಕೊಳ್ಳಿ. ಅನ್ಎಕ್ಸ್ಪೆಕ್ಟೆಡ್ ಐತಂದರೆ ಅವಾಗ ಕವರೇಜ್ಗೆ ಕಷ್ಟ ಆಗುತ್ತೆ. ಅವಾಗ ನಾವು FIR ರಿಪೋರ್ಟ್ ಅಂತ ಲೀಗಲ್ ಇಂಥ ಕೋರ್ಟ್ ಎಲ್ಲ ಕಚೇರಿ ಎಲ್ಲ ಅಲೆದಾಡಬೇಕಾಗುತ್ತೆ. ಅದಕ್ಕಾಗಿ ಮ್ಯಾಕ್ಸಿಮಮ್ ಇರುತ್ತೆ, ನಿಮ್ಮ ಲೋನ್ ಎಲ್ಲಿರುತ್ತೆ ಅಲ್ಲೇ ಪಾಲಿಸಿ ಮಾಡ್ಕೊಳ್ಳಿ. ಯಾಕಂದರೆ ಅವ್ರದ್ದು ರೆಸ್ಪಾನ್ಸಿಬಲ್ ಇರುತ್ತೆ. ಏನಾದರೂ ಕ್ಲೈಮ್ ಬಂದಿದ್ದರೆ ಅವ್ರ ಗಿಟ್ಟಾಗುತ್ತೆ. ಆ ಅಮೌಂಟನ್ನು ಅವರು ಡಿಡಕ್ಷನ್ ಮಾಡ್ಕೊಂಡು ನಿಮ್ಮ ಗಾಡಿಯಲ್ಲಿ ಕೊಟ್ಬಿಡ್ತಾರೆ. ಇನ್ ಕೇಸ್ ಎಕ್ಸ್ಟ್ರಾ ಇದೇ ಅಮೌಂಟ್ ಅಂದರೆ ಅವ್ರು ನಿಮಗೆ ರಿಫಂಡ್ ಮಾಡುತ್ತಾರೆ. ಆವಾಗ ನೀವು ಗಾಡಿದು ಏನಿದೆ ರಿಕವರಿ ಮಾಡ್ಬೋದು. ಗಾಡಿಗೆ ಏನೋ ಪ್ರಾಬ್ಲಮ್ ಆದರೆ ಎಲ್ಲ. ಇವಾಗ ನೋಡಿ, ಕೆಲವೊಂದು ಕಂಪನಿ ಹೆಸರುಗಳಿದೆ. ಅದರಲ್ಲಿ ಆದಿತ್ಯ ಬಿರ್ಲಾ ಇದೆ, ಬಜಾಜ್ ಅಲಿಯನ್ಸ್ ಇದೆ, ಭಾರತಿ ಎಕ್ಸಾ ಇದೆ, ಶ್ರೀರಾಮ್ ಜನರಲ್ ಇದೆ, ಚೋಳಮಂಡಲಂ ಇದೆ, ಡಿಜಿಟ್ ಜನರಲ್ ಇನ್ಶೂರೆನ್ಸ್ ಇದೆ, ICICI ಲಂಬೋರ್ಡ್ ಇದೆ, ಟಾಟಾ AIG, ಫ್ಯೂಚರ್ ಜನರಲ್ಸ್, ಇಫ್ಕೋ ಇದೆ. ಹೀಗೆ ಹಲವಾರು ಜನರಲ್ ಇನ್ಶೂರೆನ್ಸ್ ಕಂಪ್ನಿಗಳಿದ್ದಾವೆ. ಅದರಲ್ಲಿ ಅವರೇನು ಕಂಪ್ರೆನ್ಸಿವ್ ಇನ್ನೊಂದು ಥರ್ಡ್ ಪಾರ್ಟಿ ಪಾಲಿಸಿ ಅಂತ ಇರುತ್ತೆ. ಕಂಪ್ರೆನ್ಸಿವ್ ಮಾಡ್ಕೊಳ್ಳಿದ್ರೆ ಬೆಸ್ಟು. ಯಾಕಂದರೆ ಅದರಲ್ಲಿ ಏನಿದೆ, ಪರ್ಸ್ನಲ್ಗೆ ಏನಾದರೂ ಆದರೆ ಕವರೇಜ್ ಇರುತ್ತೆ, ಗಾಡಿಗೆ ಕವರೇಜ್ ಇದೆ, ಇದ್ರದವನಿಗೆ ಏನಾದರೂ ಅದು ಕವರೇಜ್ ಇರುತ್ತೆ. ಬಟ್ ಥರ್ಡ್ ಪಾರ್ಟಿಗೆ ಏನಿರಲ್ಲ. ಅದು ಏನಿದೆ ಥರ್ಡ್ ಪಾರ್ಟಿಗೆ ಅಂದರೆ ಮುಂದಿನೊಂದು ಪ್ರಾಪರ್ಟಿ ಅಥವಾ ಪೀಪಲ್ಗೆ ಏನಾದರೂ ಡ್ಯಾಮೇಜ್ ಆದರೆ, ವೆಹಿಕಲ್ಗೆ ಆದರೆ ಮಾತ್ರ ಇರುತ್ತೆ ಸರ್.